ನಮಸ್ಕಾರ ಟ್ರೇಡರ್ಸ್. ಬ್ಯಾಂಕ್ ನಿಫ್ಟಿ ಓಪನಿಂಗ್ ನಮಗೆ ಸಿಕ್ಕಿರೋದು 51,208. ಸೊ ನಿನ್ನೆ ಕ್ಲೋಸ್ಗಿಂತ ಒಂದು 30-35 ಪಾಯಿಂಟ್ ಗ್ಯಾಪ್ ಅಪ್. ಅದು ಗ್ಯಾಪ್ ಅಪ್ ಅಂತ ಹೇಳೋಕ್ಕಾಗೋದಿಲ್ಲ, ಅದು ಫ್ಲ್ಯಾಟ್ ಓಪನಿಂಗ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಸೊ ಮಾರ್ಕೆಟ್ ಓಪನ್ ಆಗೋದಕ್ಕೆ ಇನ್ನೊಂದು 10 ಸೆಕೆಂಡ್ ಇದೆ. ಸೊ ಒಂದು ಒಳ್ಳೆ ಟ್ರೆಂಡ್ ಲೈನ್ ಕೆಳಗಿಂದ ಬರ್ತಿದೆ. ಸೊ ಅದ್ರ ಹತ್ರನೇ ಓಪನಿಂಗ್ ಸಿಗ್ತಿದೆ. ಸೊ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಟ್ರೆಂಡ್ ಲೈನಲ್ಲಿ ಮೋಸ್ಟ್ಲಿ ಸಪೋರ್ಟ್ ತಗೋಬೋದು, ಬಟ್ ನೋಡೋಣ. ಸೊ ಯಾವುದಾದ್ರೂ ಟ್ರೇಡ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಸಮಯ ಈಗ 9:17 ಆಗಿದೆ. ಸೊ ನಾನೊಂದು ಪುಟ್ ಆಪ್ಷನಲ್ಲಿ ಒಂದು ಟ್ರೇಡ್ ತಗೊಂಡಿದ್ದೀನಿ, ನೋಡೋಣ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಅದಕ್ಕೆ ಲಾಸಲ್ಲೇ ನಡೀತಿದೆ ಟ್ರೇಡು. ನೋಡೋಣ ಈ ಕ್ಯಾಂಡಲ್ ಹೇಗೆ ಕ್ಲೋಸ್ ಆಗುತ್ತೆ ಅಂತ ಅದ್ರ ಮೇಲೆ ಒಂದು ಡಿಸಿಷನ್ ತಗೊಳ್ಳೋಣ. ಅದಕ್ಕೊಂದು 7,000 ಲಾಸಲ್ಲೇ ನಡೀತಿದೆ. ಈ ಕ್ಯಾಂಡಲ್ ಏನಾದರೂ ಒಂದು ಒಳ್ಳೆ ಕ್ಯಾಂಡಲ್, ಒಂದು ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ಕನ್ವರ್ಟ್ ಆದರೆ ನಮ್ಮ ಟಾರ್ಗೆಟ್ ರೀಚ್ ಆಗ್ಬೋದು. ಡೇ ಲೋನು ಬ್ರೇಕ್ ಆಗುತ್ತೆ, ಸೊ ಒಂದು ಒಳ್ಳೆ ಮೊಮೆಂಟಮ್ ಸಿಗ್ಬೋದು. ಸೊ ನಿನ್ನೆದೊಂದು ಲೋ ಇದೆ, ಸೊ ಅದೇನಾದರೂ ಬ್ರೇಕ್ ಆಯಿತು ಅಂದರೆ ಒಂದು ಒಳ್ಳೆ ಮೊಮೆಂಟಮ್ ಸಿಗುತ್ತೆ. ಓಕೆ, ಇವಾಗ ಒಂದು ಒಳ್ಳೆ ಕ್ಯಾಂಡಲ್ ಬರ್ತಿದೆ. ಓಕೆ, ನಾನಿಲ್ಲಿ ಟ್ರೇಡ್ ಕ್ಲೋಸ್ ಮಾಡಿದ್ದೀನಿ. ಸೊ ಈ ಟ್ರೇಡಲ್ಲಿ ನಮಗೆ ಒಂದು 25,000 ಹತ್ರ 26,500 ಬುಕ್ ಮಾಡಿದ್ವಿ. ಓಕೆ, ಬೇರೆ ಯಾವುದಾದ್ರು ಟ್ರೇಡ್ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 10:13 ಆಗಿದೆ. ಸೊ ಪುಟ್ ಆಪ್ಷನಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಸೊ ನೋಡೋಣ, ಮಾರ್ಕೆಟು ಡೇ ಲೋ ಹತ್ರನೇ ಟ್ರೇಡ್ ಮಾಡ್ತಾ ಇದೆ. ಸೊ ಡೇ ಲೋ ಮತ್ತೊಂದು ಸತಿ ಬ್ರೇಕ್ ಮಾಡಿದ್ರೆ ಇನ್ನೊಂದು ಒಳ್ಳೆ ಟ್ರೇಡ್ ಸಿಗ್ಬೋದು. ಸೊ ಅದಕ್ಕಾಗಿ 51,300 ಪುಟ್ ಆಪ್ಷನಲ್ಲಿ ನಾನೊಂದು ಆರ್ಡರ್ ಪ್ಲೇಸ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಒಂದು ಪುಟ್ ಆಪ್ಷನಲ್ಲಿ ಟ್ರೇಡ್ ಪ್ಲೇಸ್ ಮಾಡೋಣ ಅಂತಿದ್ದೀನಿ, ಯಾಕೆಂದರೆ ತುಂಬ ಹೊತ್ತಿಂದ ಒಂದೇ ಕಡೆ ಕನ್ಸೋಲ್ಡೇಟ್ ಮಾಡ್ತಿದೆ ಮಾರ್ಕೆಟು. ಸೊ ಯಾವ ಕಡೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಅದಕ್ಕಾಗಿ ಒಂದು ಪುಟ್ ಆಪ್ಷನ್ ಪ್ಲೇಸ್ ಮಾಡಿಟ್ಟಿದ್ದೀನಿ. ನೋಡೋಣ ಬ್ರೇಕ್ ಡೌನ್ ಸಿಗುತ್ತಾ ಅಥವಾ ಬ್ರೇಕ್ಔಟ್ ಸಿಗುತ್ತಾ ಅಂತ. ಓಕೆ, ಕಾಲ್ ಸೈಡಲ್ಲಿ ನಮ್ಮ ಟ್ರೇಡು ಎಕ್ಸಿಕ್ಯೂಟ್ ಆಗಿದೆ. ಸೊ ಒಂದು ಒಳ್ಳೆ ಮೂಮೆಂಟೇ ಕೊಡ್ತಿದೆ. ತುಂಬ ಹೊತ್ತಿಂದ ಕನ್ಸಲ್ಟೇಟ್ ಮಾಡ್ಬಿಟ್ಟು ಇವಾಗ ಒಂದು ಬ್ರೇಕ್ಔಟ್ ಕೊಟ್ಟಿದೆ. ಆದರೆ ಕೆಳಗಿಂದ ಒಂದು ಟ್ರೆಂಡ್ ಲೈನ್ ಬೇರೆ ಬರ್ತಿದೆ. ಸೊ ಅಲ್ಲಿ ಮೋಸ್ಟ್ಲಿ ರಿಜೆಕ್ಷನ್ ತಗೋಬೋದು. ನೋಡೋಣ ಈ ಕ್ಯಾಂಡ್ಲು ಹೇಗೆ ಕ್ಲೋಸ್ ಆಗುತ್ತೆ ಅಂತ ನೋಡೋಣ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಒಂದು ದೊಡ್ಡ ರಿಜೆಕ್ಷನ್ ಕ್ಯಾಂಡಲ್ ಬರ್ತಾ ಇತ್ತು, ಸೊ ಅದಕ್ಕೆ ಎಕ್ಸಿಟ್ ಆಗಿದ್ದೀನಿ. ಸೊ ಈ ಟ್ರೇಡಲ್ಲಿ ಓಕೆ, ಪುಟ್ ಆಪ್ಷನ್ ಕಾಲ್ ಟ್ರೇಡ್ ನಾನು ಕ್ಲೋಸ್ ಮಾಡ್ತಿದ್ದೀನಿ.
ಸೊ ಈ ಟ್ರೇಡಲ್ಲಿ ನಮಗೆ ಸಿಕ್ಕಿರೋದು 7,391. ಸೊ ಟೋಟ್ಲಿ ಇವತ್ತು 33,935 ಆಗಿದೆ ಪ್ರಾಫಿಟ್ಟು. ಸೊ ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ನಾನು ಇಲ್ಲಿ ಒಂದು ಟ್ರೇಡ್ ತಗೊಂಡಿದ್ದೆ. ಸೊ ನಾನು ರೆಕಾರ್ಡ್ ಮಾಡೋದು ಮರ್ತೋಯ್ತು. ಸೊ ಅಲ್ಲಿ ಒಂದು 11,129 ಪ್ರಾಫಿಟ್ ನಾನು ಬುಕ್ ಮಾಡಿದ್ದೀನಿ. ಸೊ ಅದು ಯಾವುದು ಅಂದರೆ 51,100 ಕಾಲ್ ಆಪ್ಷನಲ್ಲಿ. ಸೊ ಸೇಮ್ ಕ್ಯಾಂಡಲ್ ಎಂಟ್ರಿ, ಸೇಮ್ ಕ್ಯಾಂಡಲಲ್ಲಿ ಎಕ್ಸಿಟ್. ಸೊ ಅದರ ರೆಕಾರ್ಡ್ ಮಾಡೋದು ಬಿಟ್ಟೋಯ್ತು. ಸೊ ಈಗ ಸಮಯ 2:08 ಆಗಿದೆ. ಸೊ ನಾನೊಂದು 2 ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ, ಒಂದು ಕಾಲ್ ಸೈಡಲ್ಲಿ, ಒಂದು ಪುಟ್ ಸೈಡಲ್ಲಿ. ಸೊ ನೋಡೋಣ ಯಾವ್ದು ಎಕ್ಸಿಕ್ಯೂಟ್ ಆಗುತ್ತೆ ಅಂತ. ಸೊ ನಮ್ಮ ಪುಟ್ ಸೈಡಲ್ಲಿ, ಕಾಲ್ ಸೈಡಲ್ಲಿ ನಮ್ಮ ಟ್ರೇಡ್ ಎಕ್ಸಿಕ್ಯೂಟ್ ಆಗಿದೆ. ಬಟ್ ಒಂದು ಫಾಲೋ ಅಪ್ ಕ್ಯಾಂಡಲ್ ಸಿಕ್ತಿಲ್ಲ, ರಿಜೆಕ್ಷನ್ ಬರ್ತಿದೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಈ ಕ್ಯಾಂಡಲ್ ಕ್ಲೋಸ್ ಆಗಿ ಇನ್ನೊಂದು 10 ಸೆಕೆಂಡು. ಏನಾದರೂ ರಿಜೆಕ್ಷನ್ ತಗೊಂಡ್ರೆ ನಮ್ಮ ಟ್ರೇಡು ಪ್ರಾಫಿಟಲ್ಲೇ ಲಾಸಲ್ಲೇ ಕ್ಲೋಸ್ ಮಾಡಬೇಕಾಗಿರುತ್ತೆ. ಒಂದು ಫಾಲೋ ಅಪ್ ಕ್ಯಾಂಡಲ್ ಬರ್ತಿದೆ, ಬಟ್ ಅದರಲ್ಲೂ ಸ್ಟ್ರೆಂತ್ ಕಾಣಿಸ್ತಿಲ್ಲ. ನೋಡೋಣ ಇದು ಸೆಕೆಂಡ್ ಕ್ಯಾಂಡಲ್ ಹೆಂಗೆ ಕ್ಲೋಸ್ ಆಗುತ್ತೆ ಅಂತ. ಕ್ಲೋಸ್ ಆಗೋದಕ್ಕೆ ಇನ್ನೊಂದು 30 ಸೆಕೆಂಡ್ ಇದೆ. ಬಟ್ ಇದ್ರ ಮೂಮೆಂಟ್ ನೋಡಿದ್ರೆ ಮೋಸ್ಟ್ಲಿ ಅದು ರಿಜೆಕ್ಷನ್ ತಗೊಂಡು ಮತ್ತೆ ಅದೇ ರೇಂಜಲ್ಲಿ ವಾಪಸ್ ಬರುತ್ತೆ ಅಂತ ಅನಿಸುತ್ತೆ. ಒಂದೊಳ್ಳೆ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಅಲ್ಲಿಂದ ರಿಜೆಕ್ಷನ್ ತಗೊಳ್ತಿದೆ. ಸೊ ಇದು ಹೋಲ್ಡ್ ಮಾಡೋದು ಬೇಡ, ಯಾಕೆಂದರೆ ಇದರಲ್ಲಿ ಕನ್ವಿಕ್ಷನ್ ಸಿಗ್ತಿಲ್ಲ. ಸೊ ಮೂರನೇ ಕ್ಯಾಂಡಲ್ ಅದರಲ್ಲೂ ಸ್ಟ್ರೆಂತ್ ಕಾಣಿಸ್ತಿಲ್ಲ. 5 ಮಿನಿಟ್ ಚಾರ್ಟಲ್ಲೂ ನೋಡ್ಬೋದು, ಒಂದೊಳ್ಳೆ ರೆಸಿಸ್ಟೆನ್ಸ್ ಏರಿಯಾ ಹತ್ರನೇ ಟ್ರೇಡ್ ಮಾಡ್ತಾ ಇದೆ. ಸೊ ಅಲ್ಲಿಂದ ರಿಜೆಕ್ಷನ್ ತಗೊಳ್ಳೋ ಚಾನ್ಸಸ್ ಜಾಸ್ತಿ. ಓಕೆ, ನಾನು ಈ ಟ್ರೇಡ್ ಲಾಸಲ್ಲಿ ಬುಕ್ ಮಾಡಿದ್ದೀನಿ. ಒಂದು 11,000 ಲಾಸ್ ಈ ಟ್ರೇಡಲ್ಲಿ ಆಗಿದೆ. ಸೊ ಪುಟ್ ಸೈಡ್ ಟ್ರೇಡು ನಾನು ಕ್ಯಾನ್ಸಲ್ ಮಾಡ್ತಿದ್ದೀನಿ. ಬೇರೆ ಯಾವ್ದಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಈಗ ಸಮಯ 2:18 ಆಗಿದೆ. ಸೊ ಪುಟ್ ಸೈಡಲ್ಲಿ ನಾನೊಂದು ಟ್ರೇಡ್ ಪ್ಲೇಸ್ ಮಾಡಿದ್ದೀನಿ. ಮತ್ತೆ ಡೇ ಲೋ ಹತ್ರ ಮಾರ್ಕೆಟ್ ಬರ್ತಿದೆ, ಅದಕ್ಕಾಗಿ. ಓಕೆ, ನಮ್ಮ ಟ್ರೇಡ್ ಇಲ್ಲಿ ಎಕ್ಸಿಕ್ಯೂಟ್ ಆಗಿದೆ. ಸೊ ಒಂದು ಒಳ್ಳೆ ಮೂಮೆಂಟ್ ಕೆಳಗಡೆ ಸಿಕ್ಕಿದ್ರೆ ಅಟ್ಲೀಸ್ಟ್ ಡೇ ಲೋವರ್ಗಾದರೂ ಸೊ ನಮ್ಮ ಪುಟ್ ಆಪ್ಷನಲ್ಲಿ ಒಂದೊಳ್ಳೆ ಸ್ಪೈಕ್ ಸಿಗ್ಬೋದು. ಬಟ್ ಇಲ್ಲಿ ಏನು ಅಂದರೆ ಸಪೋರ್ಟ್ ಏರಿಯಾ ಇದೆ. ಪ್ರತಿಯೊಂದು ಮೂಮೆಂಟ್ಗೂ ಒಂದು ರಿಜೆಕ್ಷನ್ ಸಿಗೋ ಚಾನ್ಸಸ್ ಜಾಸ್ತಿ. ಸೊ ಹಾಗಾದರೆ ನಾವು ಲಾಸಲ್ಲೇ ಬುಕ್ ಮಾಡಬೇಕಾಗಿರುತ್ತೆ. ಬಟ್ ನೋಡೋಣ ಈ ಕ್ಯಾಂಡಲ್ ಹೆಂಗೆ ಕ್ಲೋಸ್ ಆಗುತ್ತೆ ಅದ್ರ ಮೇಲೆ ಒಂದು ತೀರ್ಮಾನ ತಗೊಳ್ಳೋಣ. ಸೊ 5 ಮಿನಿಟ್ ಚಾರ್ಟಲ್ಲಿ ನೋಡ್ಬೋದು, ಒಂದು ದೊಡ್ಡ ರಿಜೆಕ್ಷನ್ನೇ ಸಿಗ್ತಿದೆ. ಸ್ವಲ್ಪ ಹೊತ್ತು ಕಾಯೋಣ, ಈ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಇನ್ನೊಂದು 20 ಸೆಕೆಂಡ್ ಇದೆ. ಸದ್ಯಕ್ಕೆ ಲಾಸಲ್ಲೇ ನಡೀತಿದೆ. 4,000 5,000 ಹತ್ತತ್ರ ಲಾಸಲ್ಲಿದೆ. ಕೆಲವೊಂದು ಸತಿ ಒಂದು ಫಾಲ್ಸ್ ಬ್ರೇಕ್ ಡೌನ್ ಕೊಟ್ಬಿಟ್ಟು ಮತ್ತೆ ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್ ತೊಗೊಂಡು ಮೇಲಕ್ಕೆ ಹೋಗುತ್ತೆ. ಬಟ್ ನೋಡೋಣ, ಈ ಕ್ಯಾಂಡಲ್ ಬಂದಿರೋ ಮೊಮೆಂಟಮ್ ನೋಡಿದ್ರೆ ಒಂದೊಳ್ಳೆ ಮೂಮೆಂಟ್ ಸಿಗಬೇಕು. ನೋಡೋಣ. ಸೊ ಇವಾಗ ಪ್ರಾಫಿಟಲ್ಲಿ ಬಂದಿದೆ. ಓಕೆ, ಒಂದೊಳ್ಳೆ ಮೂಮೆಂಟೇ ಬರ್ತಿದೆ.
ಎಲ್ಲೋವರೆಗಾದ್ರೂ ಆ ಕ್ಯಾಂಡ್ಲು ಬಂದರೆ ನಮ್ಮ ಟಾರ್ಗೆಟ್ ಹಿಟ್ ಆಗುತ್ತೆ, ಬಟ್ ರಿಜೆಕ್ಷನ್ ತಗೊಳ್ಳೋ ಚಾನ್ಸ್ ಇದೆ. ಸೊ ಅದಕ್ಕೆ ತುಂಬ ಹೊತ್ತು ಹೋಲ್ಡ್ ಮಾಡೋದು ಬೇಡ. ಓಕೆ, ನಾನಿಲ್ಲಿ ಎಕ್ಸಿಟ್ ಆಗಿದ್ದೀನಿ. ಸೊ ಈ ಟ್ರೇಡಲ್ಲಿ ನಮಗೆ ಒಂದು 14,000 ಬುಕ್ ಆಗಿದೆ. ಸೊ ಟೋಟಲ್ P&L ಬಂದ್ಬಿಟ್ಟು 42,447. ಸೊ ಇವತ್ತು 4-5 ಟ್ರೇಡ್ ತೊಗೊಂಡಿದ್ದೀವಿ. ಸೊ ಇವತ್ತಿಗೆ ಕ್ಲೋಸ್ ಮಾಡೋಣ. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ.